ಇಷ್ಟು ದಿನ ಈ ದೇಶದಲ್ಲಿ ಒಂದು ವ್ಯವಸ್ಥಿತ ಅಪಪ್ರಚಾರವನ್ನು ನಡೆಸಲಾಗ್ತಾ ಇತ್ತು. ದೇಶದಲ್ಲಿ ಜನಸಂಖ್ಯೆ ಸ್ಫೋಟಗೊಳ್ತಾ ಇದೆ, ಸಂಪನ್ಮೂಲಗಳು ಖಾಲಿ ಆಗ್ತಾ ಇವೆ, ಒಂದು ನಿರ್ದಿಷ್ಟ ಸಮುದಾಯದವರು ಹೆಚ್ಚು ಮಕ್ಕಳನ್ನ ಹೆತ್ತು ದೇಶವನ್ನ ಆಕ್ರಮಿಸಿಕೊಳ್ತಾ ಇದ್ದಾರೆ, ನಾಳೆ ಅವರೇ ಬಹುಸಂಖ್ಯಾತರಾಗ್ಬಿಡ್ತಾರೆ. ಇವೇ ಆ ಕಲ್ಪಿತ ಕಥೆಗಳು. ಆದರೆ ಇವತ್ತು ಸರ್ಕಾರದ ಅಧಿಕೃತ ಅಂಕಿಅಂಶಗಳೇ ಈ ಸುಳ್ಳು ಪ್ರಚಾರಗಳ ಬೆನ್ನಿಗೆ ಬಲವಾದ ಚಾಟಿ ಏಟನ್ನು ನೀಡಿವೆ. ಮೊಟ್ಟ ಮೊದಲ ಬಾರಿಗೆ ಭಾರತದ ಒಟ್ಟು ಸಂತಾನೋತ್ಪತ್ತಿಯ ದರ TFR 1.9ಕ್ಕೆ ಕುಸಿದಿದೆ. ಅಂದರೆ ದೇಶದ ಜನಸಂಖ್ಯೆಯನ್ನ ಸ್ಥಿರವಾಗಿಡೋದಕ್ಕೆ ಬೇಕಾಗಿರುವಂತಹ ಕನಿಷ್ಠ ಮಿತಿ 2.1ಕ್ಕಿಂತಾನೂ ನಾವು ಕೆಳಗೆ ಬಂದಿದ್ದೀವಿ. ಇದರರ್ಥ ಬಹಳ ಸರಳ, ಮುಂದಿನ ದಿನಗಳಲ್ಲಿ ಭಾರತದ ಜನಸಂಖ್ಯೆ ಬೆಳೆಯೋದಿಲ್ಲ, ಕುಸಿಯಲಿದೆ. ಅಲ್ಲಿಗೆ ಈ ಬಿಜೆಪಿ ಸಂಘ ಪರಿವಾರದ ಪ್ರಪಗಂಡಾದ ಬಂಡವಾಳ ಸಂಪೂರ್ಣವಾಗಿ ಬಯಲಾಗಿದೆ. ಜನಸಂಖ್ಯೆ ಕುರಿತ ಈ ಚಕ್ರವರ್ತಿ ಸೋಲೆಬೇಲೆ ಅಂತ ಬಾಡಿಗೆ ಭಾಷಣಕಾರರು ಮಾಡ್ತಾ ಇದ್ದಂತಹ ಭಾಷಣಗಳು ಬರೀ ಸುಳ್ಳು, ಬರೀ ಪೊಳ್ಳು ಹಾಗೂ ಬಿಜೆಪಿಯ ರಾಜಕೀಯ ಲಾಭಕ್ಕಾಗಿ ಮಾಡಿದಂತಹ ಸುಳ್ಳು ಆರೋಪಗಳು ಅನ್ನೋದು ಈಗ ಸ್ಪಷ್ಟವಾಗಿದೆ. ಈ ವರದಿಯಿಂದ ಇಲ್ಲಿ 2 ಪ್ರಮುಖ ಸತ್ಯಗಳು ಜಗಜ್ಜಾಹೀರಾಗಿವೆ. ಮೊದಲನೇದಾಗಿ, ಕೋಮು ರಾಜಕಾರಣದ ಮುಖವಾಡ ಕಳಚು ಬಿದ್ದಿದೆ. ಒಂದು ನಿರ್ದಿಷ್ಟ ಸಮುದಾಯದ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಅನ್ನುವಂಥ ಸಂಘ ಪರಿವಾರದ ಪ್ರಚಾರ ಸಂಪೂರ್ಣವಾಗಿ ಸುಳ್ಳಾಗಿದೆ. ಮುಸ್ಲಿಂ ಸಮುದಾಯದ ಹೆರಿಗೆ ದರವು ಉಳಿದೆಲ್ಲಾ ಸಮುದಾಯಗಳಿಗಿಂತನೂ ವೇಗವಾಗಿ 4.4ರಿಂದ 2.3ಕ್ಕೆ ಕುಸಿದಿದೆ. ಇವತ್ತು ಧರ್ಮ ಯಾವುದಿದ್ರೂ ಕೂಡ ಭಾರತದ ಪ್ರತಿಯೊಬ್ಬ ಮಹಿಳೆಯೂ ಕೂಡ ಜಾಗೃತರಾಗಿದ್ದಾರೆ ಅನ್ನೋದಕ್ಕೆ ಈ 1.9 ಅಂಕಿಅಂಶನೇ ಸಾಕ್ಷಿಯಾಗಿದೆ. RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಹಿಂದೂಗಳು 3ರಿಂದ 4 ಮಕ್ಕಳನ್ನ ಹೆರಬೇಕು ಅಂತ ಕರೆಯನ್ನ ನೀಡ್ತಾ ಇದ್ದಾರೆ ಅಂತ ಅಂದ್ರೆ ಪರಿಸ್ಥಿತಿ ಎಲ್ಲಿ ತಲುಪಿದೆ ನೋಡಿ. ಇನ್ನು ಎರಡನೇದು, ಶಿಕ್ಷಣ ಮತ್ತೆ ಬದುಕಿನ ವೆಚ್ಚದ ಅಸಲಿ ಕಥೆ. ಹೆರಿಗೆ ದರ ಕುಸಿತಕ್ಕೆ ಮುಖ್ಯ ಕಾರಣ ಮಹಿಳಾ ಶಿಕ್ಷಣ, ಜಾಗೃತಿ ಮತ್ತೆ ಅತಿ ಮುಖ್ಯವಾಗಿ ಬೆಲೆ ಏರಿಕೆ. ಇವತ್ತಿನ ದಿನಗಳಲ್ಲಿ ಮಕ್ಕಳನ್ನ ಸಾಕುವಂಥ ಮತ್ತೆ ಓದಿಸುವ ಖರ್ಚು ಗಗನಕ್ಕೇರಿದೆ. ಮಕ್ಕಳನ್ನ ಹೆರೋದು ಬಹಳ ಸುಲಭ, ಆದ್ರೆ ಈ ದುಬಾರಿ ಆರ್ಥಿಕತೆಯಲ್ಲಿ ಅವರನ್ನ ಬೆಳೆಸೋದು ಕಷ್ಟ ಅನ್ನೋದು ಜನರಿಗೂ ಅರ್ಥ ಆಗಿದೆ. ದೆಹಲಿಯಲ್ಲಿ ಹೆರಿಗೆ ದರ 1.2ಕ್ಕೆ ಕುಸಿದಿದ್ರೆ ಶಿಕ್ಷಣದಲ್ಲಿ ಮುಂದಿರುವಂತಹ ಕೇರಳ ಮತ್ತೆ ತಮಿಳುನಾಡಿನಲ್ಲಿ ಅದು 1.3ಕ್ಕೆ ನಿಂತಿದೆ. ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಅಂದ್ರೆ ಸಂತೋಷ ಪಡಬೇಕಾಗಿಲ್ಲ. ಮುಂಬರುವ 30ರಿಂದ 40 ವರ್ಷಗಳಲ್ಲಿ ಭಾರತ ವೃದ್ಧರ ದೇಶ ಆಗಲಿದೆ. ದುಡಿಯುವ ಯುವಕರ ಸಂಖ್ಯೆ ಕಡಿಮೆಯಾಗಿ ಈ ದೇಶದ ಆರ್ಥಿಕತೆಗೆ ಹೊರೆಯಾಗಲಿದೆ.